ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸಾರಿ, ನಿಮಗೆಲ್ಲರೂ ಸಾರಿ ಕೇಳ್ತೀನಿ, ಕ್ಷಮೆ ಕೇಳ್ತೀನಿ. ಯಾಕಂದರೆ ತುಂಬ ಲೇಟಾಗಿದೆ ವಿಡಿಯೋ ಬರೋಕ್ಕೆ. ಯಾಕಂದರೆ ನನ್ನ ತಮ್ಮನ ಮದುವೆ ಫಿಕ್ಸ್ ಆಗಿದೆ, ಅದಕ್ಕೆ ಸ್ವಲ್ಪ ತಡವಾಗಿ ಬರ್ತಾಯಿದೆ ವಿಡಿಯೋ. ಪ್ಲೀಸ್ ಕ್ಷಮಿಸಿ ಮತ್ತು ಸಹಕರಿಸಿ. ಇವತ್ತು ನೋಡಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ ದಿನಾಲು ಸಂಜೆ ಮತ್ತು ಯಾವ ಫಂಕ್ಷನ್ನು ಹಬ್ಬಗಳಲ್ಲಿ ಮಾಡುವಂತಹ ಚುರುಮುರಿ ಚೂಡ ತೊಗೊಂಬಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ ಮತ್ತು ಎಲ್ರಿಗೂ ಇಷ್ಟವಾಗುವಂತಹ ಒಂದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಚಹಾ ಕೂಡ ಅಂತೂ ಒಂದು ಬೌಲಲ್ಲಿ ಚುರುಮುರಿ ಹಾಕೊಂಡು ತಿಂದರೆ ಚಹಾ ಕುಡಿತಾ ಇದ್ರೆ ಅದರ ಸ್ವಾದ ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿನೂ ಇರುತ್ತೆ. ಏನೆಲ್ಲ ಬೇಕು ಸಾಮಗ್ರಿಗಳಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ. ಫಸ್ಟು ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ, ಮತ್ತು ಜೀರಿಗೆ ಸಾಸಿವೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಒಂದು ಹಾಫ್ ಸ್ಪೂನ್ ಇದೆ. ಮತ್ತು ಇಂಗು, ಮತ್ತು ಫ್ರೆಶ್ ಆಗಿರೋ ಬೆಳ್ಳುಳ್ಳಿ, ಕರಿಬೇವು ಎಷ್ಟು ಫ್ರೆಶ್ ಆಗಿರುತ್ತೆ ಫ್ರೆಂಡ್ ಅಷ್ಟು ಘಮ ಬರುತ್ತೆ. ಮತ್ತು ಒಣ ಕೊಬ್ಬರಿ ಇವೆಲ್ಲ ಇದ್ರೇ ಟೇಸ್ಟು ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಪೀಸ್ ಮಾಡ್ಕೊಳ್ಳಿ ಉದ್ದುದ್ದ. ಮತ್ತೇನು ಬೇಕು ನೋಡಿ, ಪುಟಾಣಿ ಅಂತಾರಲ್ಲ, ಹುರಿಗಡಲೆ, ಅದು ಪುಟಾಣಿ ತೊಗೊಂಡಿದ್ದೀನಿ. ಎಷ್ಟು ತೊಗೋತೀರ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಅರ್ಧ ಬಟ್ಲಷ್ಟಿದೆ ಕಡಲೆ ಬೀಜ, ಪುಟಾಣಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಕ್ಕರೆ ಪುಡಿ ಇದೆ ಅದು, ಮತ್ತು ಅರಿಶಿನ, ಮತ್ತು ಖಾರದ ಪುಡಿ ಇಷ್ಟು ಬೇಕು ಫ್ರೆಂಡ್ಸ್. ಕಡಲೆ ಬೀಜ, ಪುಟಾಣಿ ನೀವು ಎಷ್ಟು ಬೇಕಾದರೂ ತೊಗೋಬೋದು, ಅಂದರೆ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಇದು ಚುರುಮುರಿ ನೋಡಿ, ನಮ್ಮ ಕಡೆ ಈ ಥರ ಚುರುಮುರಿ ಸಿಗುತ್ತೆ. ಮತ್ತು ಮಂಡಕ್ಕಿ ಅಂತಾರಲ್ಲ, ಕಡಲೆಪುರಿ ಅಂತಾರೆ ನೋಡಿ, ಆ ಕಡೆ ಎಲ್ಲ ನಮ್ಮ ಮೈಸೂರು ಕಡೆ. ನೋಡಿ, ಈ ಥರ 1 kg ಅಷ್ಟು ತೊಗೊಂಡಿದ್ದೀನಿ. ನಮ್ಗೆ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೋಬೋದು. ಸ್ವಚ್ಛ ಕ್ಲೀನ್ ಮಾಡ್ಕೋಬೇಕು. ಒಳಗೆ ಸ್ವಲ್ಪ ಧೂಳು ಇರುತ್ತೆ, ಕಪ್ಪಾಗಿರೋ ಚುರುಮುರಿ ಇರ್ತವೆ. ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೋಬೇಕು. ನೋಡಿ, ಈ ಥರ ಇದ್ರೇ ಚುರುಮುರಿ ಚೆನ್ನಾಗಿ ಟೇಸ್ಟಿಯಾಗಿ ಬರ್ತವೆ ಫ್ರೆಂಡ್ಸ್. ಇನ್ನೂ ಭಾಳ ವೆರೈಟಿಯಲ್ಲಿ ಬರ್ತವೆ, ಅದರಲ್ಲಿ ಚುರುಮುರಿ ಚೂಡ ಚೆನ್ನಾಗಾಗಲ್ಲ. ಇದೇ ಥರ ತೊಗೋಬೇಕು ಚುರುಮುರಿ ಮಂಡಕ್ಕಿ, ಅಂದರೆ ಚೆನ್ನಾಗಿರುತ್ತೆ ಇದು ಚುರುಮುರಿ ಚೂಡ. ಮತ್ತು ಇದು ತುಂಬ ಚೆನ್ನಾಗಿ ಮತ್ತು ಹೆಲ್ದಿ ಕೂಡ. ಇದು ಡಯಟ್ಗೆಲ್ಲ ಒಳ್ಳೆಯದು. ಈ ಕಡೆ ಎಲ್ಲ ತಪ್ಪದೇನೆ ಪ್ರತಿಯೊಂದು ಮನೆಯಲ್ಲಿ ಇದ್ದೇ ಇರುತ್ತೆ. ಮತ್ತು ಇಲ್ಲಿ ನೋಡಿ, ದೊಡ್ಡ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಯಾಕಂದರೆ ಕೈಯೆಲ್ಲ ಚೆನ್ನಾಗಿ ತಿರುಗಾಡಿಸ್ಬೇಕಲ್ವ. ದೊಡ್ಡ ಪಾತ್ರೆಯಲ್ಲಿ ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀವಿ. ನೋಡಿ, ಅದು ಎಣ್ಣೆ ಸ್ವಲ್ಪ ಕಾದ್ಮೇಲೆ ಜೀರಿಗೆ ಸಾಸಿವೆ, ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಳ್ಳಿ. ಜಾಸ್ತಿ ಹಾಕೋಬೇಡಿ, ತಿನ್ನುವಾಗ ಅವೇ ಬರ್ತವೆ. ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ದೊಡ್ಡ ಪಾತ್ರೆಯಲ್ಲಿ ಮಾಡಿದ್ರೆ ಯೂಸ್ ಆಗುತ್ತೆ ನಿಮಗೆ, ಕೈ ಆಡ್ಸೋಕ್ಕೆ ಚೆನ್ನಾಗಿ ಬರುತ್ತೆ. ನೋಡಿ, ಜಜ್ಜಬೇಕು. ಬೆಳ್ಳುಳ್ಳಿ ಇಟ್ಕೊಂಡಿದ್ದೆಲ್ಲ ಜಜ್ಜಿ ಸ್ವಲ್ಪ ಕ್ರಷ್ ಮಾಡಿ ಹಾಕೋಬೇಕು, ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಕೆಂಪಾಗುವವರೆಗೂ ನಿಲ್ಲಬೇಡಿ ಫ್ರೆಂಡ್ಸ್, ಯಾಕಂದರೆ ಹೋಗ್ಬಿಡ್ತವೆ. ಇನ್ನೇನು ಸ್ವಲ್ಪ ಹಾಕಿದ್ಮೇಲೆ ಪಟ್ಟನೆ ಕಡಲೆ ಬೀಜ, ಕಡಲೆಪಪ್ಪು ಎಲ್ಲ ಹಾಕ್ಬಿಡ್ಬೇಕು. ಕಡಲೆಪುರಿ, ಕಡಲೆ ಬೀಜ ಅವೆಲ್ಲ ಹಾಕ್ಕೊಂಡ್ರೆ ಅದ್ರ ಜೊತೆನೇ ಬೆಳ್ಳುಳ್ಳಿನೂ ಕೆಂಪಾಗುತ್ತೆ. ಬೆಳ್ಳುಳ್ಳಿ ರೆಡ್ ಆಗುವಂತ ನಿಂದಿರಬೇಡಿ, ಅದು ತಾನೇ ಆಗುತ್ತೆ. ಅದಕ್ಕೆ ಕಡಲೆ ಬೀಜ ಹಾಕ್ಕೊಂಡು ಹುರಿದ್ಬಿಡಿ. ಇಲ್ಲಾಂದ್ರೆ ಜಾಸ್ತಿ ಹೊತ್ತು ಬೆಳ್ಳುಳ್ಳಿ ಕೆಂಪಾಗೋರು ನಿಂತುಬಿಟ್ರೆ ಬೆಳ್ಳುಳ್ಳಿ ಎಲ್ಲ ಕಪ್ಪಗಾಗಿ ಸುಟ್ಟುಬಿಡ್ತಾವೆ, ಒಗ್ಗರಣೆ ಚೆನ್ನಾಗಿ ಆಗಲ್ಲ. ಮತ್ತು ಚುರುಮುರಿ ತಿನ್ನೋಕ್ಕೂ ಹೊತ್ತು ಥರ ಸೀದೋಗಿದ ಥರ ಅನಿಸುತ್ತೆ. ನೋಡಿ, ಈಗ ನೋಡಿ, ಜೀರಿಗೆ ಸಾಸಿವೆ ಮತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಬೆಳ್ಳುಳ್ಳಿ ಹಾಕಿದ್ವಲ್ಲ, ಅದ್ರ ಜೊತೆನೇ ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗುವವರೆಗೂ ಹುರ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ಇನ್ನೇನು ಕಡಲೆ ಬೀಜ ಕಲರ್ ಚೇಂಜ್ ಆಗುವಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂದರೆ, ಕಲರ್ ಚೇಂಜ್ ಆಗ್ತಾಯಿದೆ ಅಂದರೆ ಪುಟಾಣಿ ಹಾಕ್ಕೋಬೇಕು ಫ್ರೆಂಡ್ಸ್. ಪಟ್ಟನೆ ಪುಟಾಣಿ ಹಾಕ್ಕೊಂಬಿಡ್ಬೇಕು, ಅಂದರೆ ಚೆನ್ನಾಗಿರುತ್ತಿಲ್ಲ, ಹೊತ್ತು ಬಿಡ್ತವೆ ಎಲ್ಲ. ಕಲರ್ ಚೇಂಜ್ ಆಗುತ್ತೆ, ಫುಲ್ ಚೇಂಜ್ ಆಗುತ್ತೆ, ನಿಲ್ಲಿರಬಾರ್ದು. ಪಟ್ ಅಂತ ಹಾಕ್ಕೊಂಡ್ರೆ ಒಗ್ಗರಣೆ ಚೆನ್ನಾಗುತ್ತೆ, ಸೀದೋಗಲ್ಲ, ಮತ್ತು ಘಮ ಅಂತೂ ಸಖತ್ತಾಗಿರ್ತದೆ. ಚುರುಮುರಿ ನೋಡಿ ಫ್ರೆಂಡ್ಸ್, ನಮ್ಮ ಕಡೆ ಯಾವ ಹಬ್ಬ ಹರಿದಿನಗಳಾಗಲಿ, ಹಬ್ಬ ಇರಲಿ ಬಿಡಲಿ, ಮನೇಲಂತೂ ಡಬ್ಬಿಯಲ್ಲಿ ಯಾವಾಗಲೂ ಏರ್ಟೈಟ್ ಬಾಕ್ಸಲ್ಲಿ ಇದ್ದೇ ಇರುತ್ತೆ. ಯಾರು ಗೆಸ್ಟ್ ಬಂದರೂ ಅದನ್ನು ಸರ್ವ್ ಮಾಡೋಕ್ಕೆ ಇದ್ದೇ ಇರುತ್ತೆ. ನೋಡಿ, ಈಗ ಒಣ ಕೊಬ್ಬರಿ ಹಾಕೋತಾ ಇದ್ದೀವಿ. ಒಣ ಕೊಬ್ಬರಿ ಈಗ ಹಾಕಿದ್ದೇವೆ ಅಂದರೆ ಎಲ್ಲ ಹುರಿಯೋಗೂ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅದು ಫಸ್ಟಿಗೆ ಹಾಕಿದ್ರೆ ಸೀದೋಗುತ್ತೆ. ಅದಕ್ಕೆ ಈ ಥರ ನಾವು ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಹಾಕಿದ್ದೀವಿ ಅದೇ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಟೇಸ್ಟಿಯಾಗಿರುತ್ತೆ, ಕುರುಮಾಗಿರುತ್ತೆ, ಮತ್ತು ಜಾಸ್ತಿ ದಿನ ಇಟ್ಟರು ತಿನ್ಬೋದು. ನಿಮ್ಮ ಕಡೆ ಎಲ್ಲ ಒಂದೊಂದು ಬಾಕ್ಸು, ಒಂದೊಂದು ದೊಡ್ಡ ಕಂಟೈನರ್ ಇರ್ತಾವೆ, ಅದರಲ್ಲೆಲ್ಲ ಮಾಡಿಡ್ತಾರೆ ಫ್ರೆಂಡ್ಸ್. ಸಂಜೆ ಮಕ್ಕಳಿಗೆ ಮತ್ತು ಹಿರಿಯರಿಗೆ ಟೀ ಟೈಮ್ಗಂತೂ ಇದು ಮಾಡಿಸಿದ್ದು. ಈಗಂತೂ ಮಳೆ ಬರ್ತಾಯಿದೆ ಗುಲ್ಬರ್ಗದಲ್ಲಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸಂಜೆ. ಇದ್ರ ಜೊತೆ ಚಹಾ ಕುಡ್ಕೋತಾ ಅದೊಂದು ರೇಂಜಿಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಚಹಾ ಕುಡ್ಕೋತಾ ಚುರುಮುರಿ ತಿಂದರೆ ಚಹಾ ರುಚಿನೂ ಹೆಚ್ಚುತ್ತೆ, ಮತ್ತು ಸಂಜೆ ಟೈಮ್ಗೆ ಕುರುಮ್ ಸ್ನ್ಯಾಕ್ಸು ಚೆನ್ನಾಗಿರುತ್ತೆ ಚೂಡ. ನೋಡಿ, ಕರಿಬೇವು ಹಾಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ನೀವು ಫ್ರೆಶ್ ಆಗಿರೋ ತುಂಬಾ ಕರಿಬೇವು ಹಾಕ್ಕೊಂಡ್ರೆ ಈ ಚುರುಮುರಿ ಚೂಡಾಗೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅದೆಲ್ಲ ಕರಿದ್ಬಿಡ್ತದೆ ಎಣ್ಣೆಯಲ್ಲಿ, ಸಖತ್ತಾಗಿರ್ತದೆ. ಮನೇಲಿ ಮಾಡಿ ಫ್ರೆಂಡ್ಸ್, ತಪ್ಪದೇ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ. ಮಾಡಿ ಸಪೋರ್ಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೊಂದು ಸ್ವಲ್ಪ ಸಬ್ಸ್ಕ್ರೈಬರ್ ಬೇಕು 1K ಆಗೋಕ್ಕೆ. ನನಗೆ ನೀವು ಹೆಲ್ಪ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ.
ಈಗ ನೋಡಿ ಹಿಂಗೆ ಹಾಕೋತಾ ಇದ್ದೀನಿ. ಈಗ ಹಿಂಗೆ ಹಾಕ್ಕೊಂಡ್ರೆ ಸೀದೋಗಲ್ಲ, ಘಮನೂ ಇರುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ. ಹಿಂಗೆ ಸ್ವಲ್ಪ ಡೈಜೆಷನ್ಗೆ ಒಳ್ಳೇದಲ್ವ, ಅದಕ್ಕೆ ಹಾಕೋತಾ ಇದ್ದೀವಿ. ನೀವು ಹಾಕಿದ್ರೆ ಹಾಕೋಬೋದು, ಇಲ್ಲದೇ ನಡೆಯುತ್ತೆ. ನೋಡಿ ಅರಿಶಿನ ಹಿಂಗು ಎಲ್ಲ ಸ್ವಲ್ಪ ಈಗ ಎಲ್ಲ ಬೀಜಗಳು ಹಾಕಿದ್ಮೇಲೆ ಹಾಕ್ಕೊಂಡ್ರೆ ಸೀದೋಗಲ್ಲ ಅಂತ ಈಗ ಹಾಕ್ತಾಯಿದ್ದೀವಿ. ಖಾರದ ಪುಡಿ ನಿಮ್ಗೆ ಎಷ್ಟು ಖಾರ ಬೇಕು, ಮಕ್ಕಳು ತಿಂತಾರೋ ಹಿರಿಯರು ತಿಂತಾರೋ ಯಾರಿಗೆಲ್ಲ ಖಾರ ಇಷ್ಟ ಆಗಲ್ಲ, ಇಷ್ಟ ಆಗುತ್ತೋ ಅದೆಲ್ಲ ನೋಡಿಕೊಂಡು ನೀವು ಅತಿ ತಕ್ಕಂಗೆ ಹಾಕ್ಕೊಳ್ಳಿ. ನೋಡಿ ಈಗ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ ಚುರುಮುರಿ, ಅವು ಹಾಕೋತಾ ಇದ್ದೀವಿ. ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕೈ ಆಡಿಸಿ, ಒಗ್ಗರಣೆ ಎಷ್ಟಾಗುತ್ತೆ ಅಷ್ಟು ನೋಡಿಕೊಂಡು ಚುರುಮುರಿ ಹಾಕ್ಕೊಳ್ಳಿ. ಇಲ್ಲೊಂದು ಜಾಸ್ತಿ ಚುರುಮುರಿ ಆದರೆ ಒಗ್ಗರಣೆ ಕಮ್ಮಿ ಆದರೆ ಚೆನ್ನಾಗಾಗಲ್ಲ, ಮತ್ತು ಟೇಸ್ಟು ಇರೋಲ್ಲ ಮತ್ತು ಘಮನೂ ಇರೋಲ್ಲ. ಆ ಬೆಳ್ಳುಳ್ಳಿ ವಾಸನೆ ಮತ್ತು ಅರಿಶಿನ ಹಾಕೋದು ವಾಸನೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಲ್ಲ ಒಗ್ಗರಣೆ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟಿಗೆ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೀಸಿರ್ತೀವಲ್ಲ ಸಕ್ಕರೆ, ಆ ಪುಡಿನ ಹಾಕಿ. ಇದೇ ಟೇಸ್ಟ್ ಸಖತ್ತಾಗಿರುತ್ತೆ. ಖಾರ ಖಾರ ಉಪ್ಪು ಉಪ್ಪು ಹುಳಿ ಹುಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಲಾಸ್ಟಿಗೆ ಸಕ್ಕರೆ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಒಂದು 5ರಿಂದ 10 ನಿಮಿಷ ಹಿಂಗೆ ಹುರ್ಕೋತಾ ಇರಬೇಕು ಫ್ರೆಂಡ್ಸ್. ಅಂದರೆ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬರ್ತವೆ, ಸಖತ್ತಾಗಿರ್ತವೆ. ನೀವು ಮುಟ್ಟಿದ್ರೆ ಹಾಗೆ ಕುರುಮ್ ಅಂತ ಮುರಿದ್ಬಿಟ್ಟು ಟೀ ಜೊತೆ ಅಂತೂ ಸಖತ್ತಾಗಿರುತ್ತೆ. ನಮ್ಮ ಕಡೆ ಎಲ್ಲ ಉಳಿದಿರೋ ಚುರುಮುರಿ ಉಳಿತಾವಲ್ಲ, ಮೊಸರೆಲ್ಲ ಹಾಕ್ಕೊಂಡು ತಿಂತಾರೆ, ಭಾರಿ ಸಖತ್ತಾಗಿರ್ತದೆ. ಮೊಸರು ಹಾಕ್ಕೊಂಡು ತಿನ್ಬೋದು, ಉಳ್ಳಾಗಡ್ಡಿ ಹೆಚ್ಚು ಹಾಕ್ಕೊಂಡು, ತರಕಾರಿ ಹೆಚ್ಚು ಹಾಕ್ಕೊಂಡು ತಿನ್ಬೋದು, ಟೀ ಜೊತೆ ತಿನ್ಬೋದು, ಸಖತ್ತಾಗಿರ್ತದೆ. ನಮಗೆ ಈ ಕಡೆ ಬಂದರೆ ನಮ್ಮ ಊರ ಕಡೆ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಫ್ರೆಂಡ್ಸ್, ಬಾಕ್ಸಲ್ಲಿ ಆ ಥರ ಇದು ಸ್ನ್ಯಾಕ್ಸು ಮಾಡೇ ಮಾಡ್ತಾರೆ. ನೀವು ಒಂದು ಸಲ ಮಾಡಿ ಫ್ರೆಂಡ್ಸ್, ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ, ಚುರುಮುರಿ ರೆಡಿಯಾಗಿದೆ. ಸಣ್ಣ ಉರಿಯಲ್ಲಿ ಒಂದು 10 ನಿಮಿಷ ಹುರ್ಕೋಬೇಕು ಫ್ರೆಂಡ್ಸ್. ಎಲ್ಲ ಕ್ರಂಚಿಯಾಗಿರ್ತವೆ ಪುರಿ ಎಲ್ಲ. ನೋಡಿ ಹಿಂಗೆ ಮುಟ್ರೆ ಕುರುಮ್ ಅಂದ್ಬಿಡ್ತವೆ. ಸರ್ವ್ ಮಾಡ್ತಾಯಿದ್ದೀನಿ ನೋಡಿ, ಸಖತ್ತಾಗಿರ್ತದೆ. ನೀವು ಒಂದೊಂದು ಸಲ ಮಾಡಿ ಫ್ರೆಂಡ್ಸ್, ಮಾಡಿ ನಂಗೆ ಕಮೆಂಟಲ್ಲಿ ತಿಳಿಸಿ. ಆ ಕಡಲೆ ಬೀಜ, ಪುಟಾಣಿ, ಕೊಬ್ಬರಿ, ಇಂಗು ಮತ್ತು ಕರಿಬೇವು ಒಳ್ಳೆ ಘಮ ಕೊಡುತ್ತೆ. ಮನೆಯೆಲ್ಲ ಘಮ ಘಮ ಅಂತಿರುತ್ತೆ. ನೋಡಿ ಯಾರು ಏನು ಮಾಡ್ತಿದ್ದಾರೋ ಅದು ಗೊತ್ತಾಗಿ ಬಿಡುತ್ತೆ, ಈ ಚುರುಮುರಿ ಮಾಡ್ತಾಯಿದ್ದಾರೆ ಅಂತ. ಅಷ್ಟು ಚೆನ್ನಾಗಿ ಸ್ಮೆಲ್ ಇರುತ್ತೆ. ಮತ್ತು ತಪ್ಪದೇ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ಎಂಡ್ವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಸ್ಟೆಪ್ಪು, ಯಾವೊಂದು ಸಾಮಗ್ರಿಗಳು ಯಾವುದ್ಯಾವ್ದು ವಿಧಾನದಲ್ಲಿ ಹಾಕಿದ್ದೀವಿ ಅಂತ. ನೋಡಿ ಫ್ರೆಂಡ್ಸ್, ಸರ್ವ್ ಮಾಡಿದ್ದೀವಿ. ಕರಿಬೇವು ಸ್ವಲ್ಪ ಎಣ್ಣೆಯಲ್ಲಿ ಕರೆದಿಟ್ಟಿದ್ದೀವಿ. ಎರಡು ಕಾಂಬಿನೇಷನ್ ಸಖತ್ತಾಗಿರುತ್ತದೆ. ನೀವು ಮನೇಲಿ ಮಾಡಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆಲ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಲ್ ಒತ್ಬಿಟ್ರೆ ಎಲ್ಲ ಹೊಸ ಹೊಸ ರೆಸಿಪಿ ನಿಮಗೆ ಬರುತ್ತೆ, ಫಸ್ಟ್ ನೀವೇ ನೋಡ್ಬೋದು ಫ್ರೆಂಡ್ಸ್. ಸ್ಕಿಪ್ ಮಾಡದೆ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋನ. ಇನ್ನೂ ಯಾವುದಾದ್ರೂ ನಿಮಗೆ ಉತ್ತರ ಕರ್ನಾಟಕದ ಅಡುಗೆ ಬೇಕಂದರೆ ಒಂದು ಕಮೆಂಟಲ್ಲಿ ತಿಳಿಸಿ, ಆದಷ್ಟು ನಾನು ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.